ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಥರ್ ಜೋಶಿ. ನಾನು ಇವತ್ತು ಅಲಮಪ್ರಭು ವಚನ ಹೇಳ್ತೀನಿ. ಕಾಲುಗಳೆಂಬವು ಗಾಳಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಕಾಲುಗಳೆಂಬವು ಗಾಳಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡೆಯ. ಬಂಡೆಯ ಪೊಡೆವವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಬಂಡೆಯ ಪೊಡೆವವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಛ ನರಿದು ಹೊಡೆಯದಿರ್ದಡೆ, ಅದರಚ್ಚು ಮುರಿಯತ್ತು ಗುಹೇಶ್ವರ. ಅದರಿಚ್ಛ ನರಿದು ಹೊಡೆಯದಿರ್ದಡೆ, ಅದರಚ್ಚು ಮುರಿಯತ್ತು ಗುಹೇಶ್ವರ. ಕಾಲುಗಳೆಂಬವು ಗಾಳಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಕಾಲುಗಳೆಂಬವು ಗಾಳಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡೆಯ ಪೊಡೆಬವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಬಂಡೆಯ ಪೊಡೆಬವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಛ ನರಿದು ಹೊಡೆಯದಿರ್ದಡೆ, ಅದರ ಅಚ್ಚು ಮುರಿಯತ್ತು ಗುಹೇಶ್ವರ. ಅದರಿಚ್ಛ ನರಿದು ಹೊಡೆಯದಿರ್ದಡೆ, ಅದರ ಅಚ್ಚು ಮುರಿಯತ್ತು ಗುಹೇಶ್ವರ. ಅದ ಅರ್ಥ, ಅಲಮಪ್ರಭು ನಮ್ಮ ದೇಹವೊಂದು ಬಂಡಿಗೆ ಹೋಲಿಸಿದ್ದಾರೆ. ಅದರ ಚಾಲಕರು 5 ಜನ. ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಅದನ್ನ ಹತೋಟಿಯಲ್ಲಿ ಇಡಲಿಲ್ಲ ಅಂದರೆ ನಮ್ಮ ದೇಹ ಬಂಡೆ ಅಂತೆ. ಧನ್ಯವಾದಗಳು.